ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಇಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಏನಿದೆ ಅಪ್ಡೇಟು, ಯಾವ ರೀತಿಯಾದಂತಹ ಒಂದು ನ್ಯೂಸ್ ಬರ್ತಾ ಇದೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ 3% ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಿದೆ ಕಂಪ್ಲೀಟ್ ಆಗಿರುವಂತ ನ್ಯೂಸ್, ಯಾವಾಗ ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿರುವಂತಹ ಘೋಷಣೆ ಯಾವಾಗ ಆಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಪೆನ್ಷನರ್ಸ್ ಅಂತ ಹೇಳಲಾಗುತ್ತೆ, ಡಿ ಅಂದ್ರೆ ಸೊ ಪರ್ಪಸ್ ಏನಿರುತ್ತೆ, ಎಕ್ಸ್ಕ್ಲೂಸಿವ್ಲಿ ಡಿಸೈನ್ ಟು ಹೆಲ್ಪ್ ಫ್ಯಾಮಿಲೀಸ್ ಆಫ್ಸೆಟ್ ದಿ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್ ಅಂಡ್ ರೈಸಿಂಗ್ ಪ್ರೈಸಸ್ ಅಂತ ಹೇಳ್ತೀವಿ. ಸೊ ದೇಶದಲ್ಲಿ ಆಗ್ತಾ ಇರುವಂತಹ ಒಂದು ಏನು ತುಟ್ಟಿ ಭತ್ಯೆ ಇದೆ, ಒಂದು ಬೆಲೆ ಏರಿಕೆ ಏನಿದೆ ಅದನ್ನ ಮ್ಯಾನೇಜ್ ಮಾಡೋದಕ್ಕಾಗಿ ತುಟ್ಟಿ ಭತ್ಯೆಯನ್ನ ನೀಡಲಾಗುತ್ತೆ. ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆಸ್ ಅ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಯುವರ್ ಬೇಸಿಕ್ ಪೇ. ಒಂದು ಬೇಸಿಕ್ ಪೇ ಏನಿರುತ್ತೆ ಅದರ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಗಿ ಯಾವಾಗಲೂ ಇದನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಸೈಕಲ್ ಬಂದ್ಬಿಟ್ಟು ಟಿಪಿಕಲಿ ರಿವ್ಯೂಡ್ ಅಂಡ್ ರಿವೈಸ್ಡ್ ಟ್ವೈಸ್ ಅ ಇಯರ್ ಬೈ ದಿ ಗೌರ್ಮೆಂಟ್. ಒಂದು ವರ್ಷದಲ್ಲಿ 2 ಬಾರಿ ಈ ಒಂದು ತುಟ್ಟಿ ಭತ್ಯೆಯನ್ನ ಏರಿಕೆ ಮಾಡಲಾಗುತ್ತೆ. ಸೊ ದ ಲೇಟೆಸ್ಟ್ ಎಷ್ಟು ಹೆಚ್ಚಳ ಆಗಲಿದೆ, ಲೇಟೆಸ್ಟ್ 3% ಬೂಸ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ದ ಅನೌನ್ಸ್ಮೆಂಟ್, ದಿ ಗೌರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ಅ 3% increase in the DRS allowance. The shift, this 3% is added to the existing DA rate, increasing the total multiplier applied to the salaries ಅಂತ ಹೇಳಲಾಗುತ್ತೆ. So this hikes the applies uniformly across all eligible state pay scales. The goal is to ensure the real income of the government workers does not drop as the cost of living goes up. ಅಂದ್ರೆ ಬೆಲೆ ಏರಿಕೆ ಆದಂತೆ ಸರ್ಕಾರಿ ನೌಕರರಿಗೆ ಆರ್ಥಿಕ ಸಂಕಷ್ಟ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಎಲಿಜಿಬಲ್ ಬೆನಿಫಿಷರೀಸ್ ಇನ್ ಕರ್ನಾಟಕ ಅಂತ ಹೇಳಲಾಗುತ್ತೆ. ಸೊ ಯಾರೆಲ್ಲರಿಗೂ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಆಕ್ಟಿವ್ ವರ್ಕರ್ಸ್ ಅಕ್ರಾಸ್ ಆಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್. ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲಾ ಸರ್ಕಾರಿ ನೌಕರರು ಇದಕ್ಕೆ ಎಲಿಜಿಬಲ್ ಆಗಿರುತ್ತಾರೆ. ಆಕ್ಟಿವ್ ವರ್ಕರ್ಸ್ ಅಕ್ರಾಸ್ ಆಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಅಂತ ಹೇಳಲಾಗುತ್ತೆ. ಪೆನ್ಷನರ್ಸ್ ಇದರಲ್ಲಿ ಅಪ್ಲೈ ಆಗ್ತಾರ ಅಂದ್ರೆ ಎಸ್, ರಿಟೈರ್ಡ್ ಪೆನ್ಷನರ್ಸ್ ರಿಸೀವಿಂಗ್ ದಿ ಡಿಯರೆನ್ಸ್ ರಿಲೀಫ್, ಡಿಆರ್ ಏನ್ ಪಡಿತಾ ಇರ್ತಾರೆ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿರುವಂತಹ ಒಂದು ಮಾಹಿತಿಯನ್ನ ನೀಡಲಾಗುತ್ತೆ. ಸೊ ಇದಾದ್ಮೇಲೆ ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಟೀಚರ್ಸ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ದಿ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್, ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಲೋಕಲ್ ಬಾಡೀಸ್, ಎಲಿಜಿಬಲ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಜಿಲ್ಲಾ ಪಂಚಾಯತ್ಸ್ ಅಂಡ್ ಮುನ್ಸಿಪಲ್ ಕಾರ್ಪೊರೇಷನ್ಸ್, ಅವರು ಕೂಡ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಟೈಮ್ ಲೈನ್ಸ್ ಅಂಡ್ ಪೇಔಟ್ಸ್, ಹಾಗಾದ್ರೆ ಈ ಒಂದು ತುಟ್ಟಿ ಭತ್ಯೆ ಆಗುತ್ತೆ ಏನಾದ್ರೂ ಸರಿ, ಬಟ್ ಯಾವಾಗ ಆಗುತ್ತೆ ಮತ್ತು ಎಷ್ಟು ಹಣ ಸರ್ಕಾರಿ ನೌಕರರ ಒಂದು ಖಾತೆಗೆ ಸೇರಲಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು, ಅದನ್ನು ಕೂಡ ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಹೇಳಲಾಗುತ್ತೆ. ಡಿಎ ಹೈಕ್ಸ್ ಆರ್ ಯೂಶುವಲಿ ಇಂಪ್ಲಿಮೆಂಟೆಡ್ ಫ್ರಮ್ ಅ ಪಾಸ್ಟ್ ಡೇಟ್, ಎಕ್ಸಾಂಪಲ್ ಜನವರಿ 1st ಆರ್ ಜುಲೈ 1st ಅಂತ. ಸೊ ಅಂದ್ರೆ ಬೇಸಿಕಲಿ ತುಟ್ಟಿ ಭತ್ಯೆಯನ್ನ ಪೂರ್ವಾನ್ವಯವಾಗಿ ಅಪ್ಲೈ ಮಾಡಲಾಗುತ್ತೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದಾಗಿ ಮೊದಲು ಜನವರಿ 2025ರಲ್ಲಿ ಮೊಟ್ಟ ಮೊದಲನೇ ಒಂದು ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಬೇಕಾಗುತ್ತೆ. ಸೊ ಜನವರಿ 1, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ಗೆ 6 ತಿಂಗಳು ಕಂಪ್ಲೀಟ್ ಆಯ್ತು. ಹಾಗಾಗಿ ಜುಲೈ 1ಗೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನ ಮಾಡಬೇಕಾಗುತ್ತೆ. ಸೊ ಇವಾಗ ಜುಲೈ 1 ಇಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಮತ್ತೆ ನೆಕ್ಸ್ಟ್ 6 ತಿಂಗಳು ಕಂಪ್ಲೀಟ್ ಆಗೋದ್ರಿಂದಾಗಿ ಇನ್ನೊಂದು ತುಟ್ಟಿ ಭತ್ಯೆಯನ್ನ ಮತ್ತೆ ನೆಕ್ಸ್ಟ್ ಜುಲೈನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತದ್ದು. ಅದು ಜುಲೈನ ತುಟ್ಟಿ ಭತ್ಯೆ ಬಂದ್ಬಿಟ್ಟು ಜನವರಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಜನವರಿ 2026ರಲ್ಲಿ ಒಂದು ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಬೇಕಾಗಿತ್ತು, ಬಟ್ ಸರ್ಕಾರ ಅದರಲ್ಲಿ ಡಿಲೇ ಮಾಡಿರೋದ್ರಿಂದಾಗಿ ಇದು ಇಲ್ಲಿವರೆಗೂ ಕೂಡ ಬಂದಿದೆ. ಆಲ್ರೈಟ್, ಸೊ ನೆಕ್ಸ್ಟ್ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ದಿ ಅರಿಯರ್ಸ್. ಹಾಗಾದ್ರೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳ ಒಂದು ಹಣ ಏನ್ ಬರಬೇಕಾಗಿದೆ ನಮಗೆ, ಸೊ ಅದನ್ನ ಮುಟ್ಟುಗೋಲು ಹಾಕಲಾಗುತ್ತಾ ಅಥವಾ ಹೆಂಗೆ ಅಂತ ಕೂಡ ಎಲ್ಲರಿಗೂ ಪ್ರಶ್ನೆ ಇರುತ್ತೆ. ಬಟ್ ಡೋಂಟ್ ವರಿ, ಅದನ್ನ ಮುಟ್ಟುಗೋಲು ಹಾಕಲಾಗುವುದಿಲ್ಲ. ಆ ಒಂದು ಹಣ ಸರ್ಕಾರಿ ನೌಕರರಿಗೆ ಬಂದೇ ಬರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅರಿಯರ್ಸ್ ರೂಪದಲ್ಲಿ ಅದನ್ನ ರಿಲೀಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದೆ.
So understanding arrears, you will be paid the accommodated difference from the effective date up to the current payout month ಅಂತ ಹೇಳಲಾಗುತ್ತೆ. ಸೊ ಏನು ಆಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಆಗಬೇಕಾಗಿರುವಂತ ಡೇಟ್ ಇತ್ತು, ಅಲ್ಲಿಂದ ಯಾವಾಗ ಇಂಪ್ಲಿಮೆಂಟ್ ಆಗಿದೆ ಆ ಡೇಟ್ ನವರೆಗೆ ಹಣವನ್ನ ಸರ್ಕಾರಿ ನೌಕರರ ಖಾತೆಗೆ ಅರಿಯರ್ಸ್ ರೂಪದಲ್ಲಿ ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಡಿಸ್ಬರ್ಸ್ಮೆಂಟ್ ಯಾವಾಗ ಆಗುತ್ತೆ? ಅರಿಯರ್ಸ್ ಆರ್ ಟಿಪಿಕಲಿ ಕ್ರೆಡಿಟೆಡ್ ಡೈರೆಕ್ಟ್ಲಿ ಇಂಟು ದಿ ಎಂಪ್ಲಾಯ್ ಸ್ಯಾಲರಿ ಬ್ಯಾಂಕ್ ಅಕೌಂಟ್ ಆರ್ ಡೆಪಾಸಿಟೆಡ್ ಇಂಟು ದೇರ್ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಲಾಗುತ್ತೆ. ಸೊ ಬೇಸಿಕಲಿ ಸ್ಯಾಲರಿ ಅಕೌಂಟ್ ಅಲ್ಲಿ ಅದನ್ನ ಡೈರೆಕ್ಟ್ ಆಗಿ ಕ್ರೆಡಿಟ್ ಮಾಡುವಂತ ಒಂದು ವ್ಯವಸ್ಥೆ ಮೊದಲಿನಿಂದಲೂ ಕೂಡ ಬಂದಿರುವಂತದ್ದು ನಾವು ನೋಡಿದ್ದೀವಿ. ಸೊ ಇದರ ಹಿಂದೆ ಇರುವಂತ ಮ್ಯಾಥ್ ಅನ್ನ ನಾವು ಒಮ್ಮೆ ನೋಡೋದಾದ್ರೆ, ಅಂದ್ರೆ ಎಷ್ಟು ಹೆಚ್ಚಳ ಆಗುತ್ತೆ ನಿಮಗೆ ಅಂತ ನೀವು ನೋಡೋದಾದ್ರೆ, ಇಲ್ಲಿದೆ ಒಂದು ಕ್ಲಿಯರ್ ಆಗಿರುವಂತ ಒಂದು ಕ್ಯಾಲ್ಕುಲೇಷನ್. ಸೊ ನೀವು ನೋಡ್ತಾ ಇರುವಂತದ್ದು ಇಲ್ಲಿ. ಸೊ ಬೇಸಿಕಲಿ ತುಟ್ಟಿ ಭತ್ಯೆ ಹೆಚ್ಚಳದಿಂದಾಗಿ, ಅಂದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಆಗ್ಬೇಕಾಗಿರುವಂತ ಒಂದು 3% DA ಹೈಕ್ ಏನಿದೆ, ಆ ಒಂದು DA ಹೈಕ್ ನ ಪರಿಣಾಮ, ಸೊ ಬೇಸಿಕಲಿ ಆ ಒಂದು ಡಿ ಹೈಕ್ ನ ಪರಿಣಾಮ 3% ತುಟ್ಟಿ ಭತ್ಯೆ ಹೆಚ್ಚಳ ಆದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹಣ ಹೆಚ್ಚಳ ಆಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸ್ಲೈಡ್ ಅಲ್ಲಿ ನಾವು ನೋಡಬಹುದು. ದಿ ಫಾರ್ಮುಲಾ ಅಡಿಷನಲ್ DA ಅಮೌಂಟ್ ಇಸ್ ಈಕ್ವಲ್ ಟು ಬೇಸಿಕ್ ಪೇ ಇಂಟು 3% ಅಂತ ಹೇಳಲಾಗುತ್ತೆ. ಬೇಸಿಕ್ ಪೇ ಇಂಟು 3% ಅಂತ ಹೇಳ್ತಾರೆ. ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು, ಇಫ್ ಯುವರ್ ಬೇಸಿಕ್ ಪೇ ಇಸ್ Rs 40,000, ದೆನ್ ಮಂತ್ಲಿ ಇನ್ಕ್ರೀಸ್ ವಿಲ್ ಬಿ, ನಿಮ್ಮ ಒಂದು ಸಂಬಳ ಬೇಸಿಕ್ ಸಂಬಳ 40,000 ರೂಪಾಯಿ ಆಗಿದ್ದರೆ ನಿಮ್ಮ ಒಂದು ತಿಂಗಳಿನಲ್ಲಿ ಎಷ್ಟು ಅಮೌಂಟ್ ಹೆಚ್ಚಾಗುತ್ತೆ ಅಂತ ನೋಡೋದಾದ್ರೆ 40,000 ಇಂಟು 3% ಅಂತ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು 12,000 ಎಕ್ಸ್ಟ್ರಾ, 1200 ಎಕ್ಸ್ಟ್ರಾ ಪರ್ ಮಂತ್ ಅಂತ. ಏನಕ್ಕಂದ್ರೆ 3% ಅಂದ್ರೆ 3/100, 2 ಕ್ಯಾನ್ಸಲ್ ಆದ್ರೆ 400 ಇಂಟು 3, 4 12. ಸೊ ಬೇಸಿಕಲಿ 1200 ರೂಪಾಯಿ ಇಲ್ಲಿ ನಿಮಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಇದು ನಿಮ್ ಬೇಸಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಬೇಸಿಕ್ ಇದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಹೆಚ್ಚಳ ಆಗುತ್ತೆ, ಬೇಸಿಕ್ ಕಡಿಮೆ ಇದ್ರೆ ಕಡಿಮೆ ಹೆಚ್ಚಳ ಆಗುತ್ತೆ. ಸೊ ಆನ್ಯುವಲ್ ಬೆನಿಫಿಟ್ ಹಂಗಂದ್ರೆ ಒಂದು ವರ್ಷಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಇದರಿಂದ? 1200 ರೂಪಾಯಿ ಇಂಟು 12, ವಿಚ್ ಇಸ್ ಈಕ್ವಲ್ ಟು 14,400 ರೂಪಾಯಿ ಒಂದು ವರ್ಷಕ್ಕೆ ನಿಮ್ಮ ಒಂದು ಸಂಬಳದಲ್ಲಿ ಹೆಚ್ಚಳ ಆಗ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ನೋಟ್ HRA and TAR are calculated separately and are not affected by this specific DA percentage bump ಅಂತ. ಸೊ ಬೇಸಿಕಲಿ HRA ಮತ್ತು ಟ್ರಾವೆಲ್ ಅಲವೆನ್ಸಸ್ ಅನ್ನ ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ, ಅದು ಈ ಒಂದು DA ಮೇಲೆ ಯಾವುದೇ ರೀತಿಯಾಗಿ ಡಿಪೆಂಡ್ ಆಗಿರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ಕ್ಲಿಯರ್ ಆಗಿ ನೀಡಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವಾಟ್ ಇಟ್ ಮೀನ್ಸ್ ಫಾರ್ ದಿ ರಿಟೈರೀಸ್. ಸೊ ಪಿಂಚಣಿದಾರರಿಗೆ ಇದರಿಂದ ಯಾವ ರೀತಿಯಾದಂತ ಲಾಭ ಆಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ವಾಟ್ ಇಟ್ ಮೀನ್ಸ್ ಫಾರ್ ದಿ ರಿಟೈರೀಸ್ ಅಂತ. ಸೊ ಪಿಂಚಣಿದಾರರಿಗೆ ಇದರಿಂದ ಏನು ಲಾಭ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಪ್ಯಾರಲಲ್ ಹೈಕ್ ಪೆನ್ಷನರ್ಸ್ ರಿಸೀವ್ಸ್ ಅ 3% increase in the dearance relief DR, perfectly mirroring the active employees. ಸೊ ಯಾವ ರೀತಿಯಾಗಿ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ, ಅದೇ ರೀತಿಯಾದಂತಹ ಎಕ್ಸಾಕ್ಟ್ ಆಗಿರುವಂತಹ ಲಾಭ ಪಿಂಚಣಿದಾರರಿಗೂ ಕೂಡ ಆಗಲಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಕರೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ನೌಕರರಿಗೆ 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಆದ್ರೆ, ರಿಟೈರ್ಡ್ ಆಗಿರುವಂತಹ ಮತ್ತು ಫ್ಯಾಮಿಲಿ ಪೆನ್ಷನ್ ಪಡಿತಿರುವಂತಹ ಒಂದು ಪಿಂಚಣಿದಾರರಿಗೂ ಕೂಡ 3% ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ. ಅದನ್ನ DR ಅಂತ ಕರಿತೀವಿ, ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ. ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ನೌಕರರಿಗೆ ಅದನ್ನ DA ಅಂತ ಕರಿತೀವಿ. ಬಟ್ ಇದರಲ್ಲಿ ಹಣ ಏನು ವಿಷಯ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೀನಮೇಷ ಇರೋದಿಲ್ಲ. ಎಷ್ಟು ಪ್ರೆಸೆಂಟ್ ಆಗಿರುವಂತಹ ಸರ್ಕಾರಿ ನೌಕರಿಗೆ ಸಿಗುತ್ತೆ ಅಷ್ಟೇ ರೀತಿಯಾದಂತಹ ಅಮೌಂಟ್ ಪೆನ್ಷನ್ಸ್ ಕೂಡ ಸಿಗುವಂತದ್ದು. ensures that retired civil servants can maintain their purchasing power. The treasury and pension disbursing banks automatically calculate and credit the revised pension and arrears. ಇವರಿಗೂ ಕೂಡ ಅರಿಯರ್ಸ್ ಅನ್ನ ನೀಡಲಾಗುತ್ತೆ. ಸೊ ಪೆನ್ಷನರ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಆಟೋಮೆಟಿಕ್ ಆಗಿ ಈ ಒಂದು ಹಣವನ್ನ ಕ್ಯಾಲ್ಕುಲೇಟ್ ಮಾಡಿ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ಖಾತೆಗೆ ನೀಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಹಾಗಾಗಿ 3% ತುಟ್ಟಿ ಭತ್ಯೆ ಹೆಚ್ಚಳ ಏನಿದೆ ಅದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೂ ಕೂಡ ಅಪ್ಲೈ ಆಗುತ್ತೆ ಮತ್ತು ರಿಟೈರ್ಡ್ ಆಗಿರುವಂತಹ ಒಂದು ಎಂಪ್ಲಾಯೀಸ್ಗೆ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುವಂತದ್ದು ಇಲ್ಲಿ ಖಚಿತವಾಗಿದೆ. ಓಕೆ, ಸೊ ನೆಕ್ಸ್ಟ್ ವಿಷಯವನ್ನ ನೋಡೋದಾದ್ರೆ ದ ಕಾಸ್ಟ್ ಟು ಎಕ್ಸ್ಚೇಂಜರ್ ಅಂತ ಹೇಳಲಾಗುತ್ತೆ. ಸೊ ಸ್ಟೇಟ್ ಬಜೆಟ್ a 3% hike translates to thousands of crores in the additional income expenditure for the Karnataka government.
demonstrates the state's prioritization of workforce welfare despite the tight budgetary allocations. The extra money in the pockets of lakhs of employees stimulates the local business and boost the state economy. ಸೊ ಬೇಸಿಕಲಿ ಇದರಿಂದಾಗಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ಖರ್ಚು ಆಗಲಿದೆ, ಬಟ್ ದಟ್ಸ್ ಫೈನ್. ಏನಕ್ಕಂದ್ರೆ ಸರ್ಕಾರ ಬೇಸಿಕಲಿ ಟ್ಯಾಕ್ಸ್ ಅನ್ನು ಕೂಡ ಅಷ್ಟು ಕಲೆಕ್ಟ್ ಮಾಡ್ತಾ ಇರುತ್ತೆ. ಹೌ ದ ರೇಟ್ಸ್ ಕಂಪೇರ್, ರೇಟ್ಸ್ಗಳು ಯಾವ ರೀತಿಯಾಗಿ ಕಂಪೇರ್ ಆಗುತ್ತೆ ಅಂತ. ದಿ ಬೆಂಚ್ ಮಾರ್ಕ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸೆಟ್ಸ್ ಅ ಬೇಸ್ ಲೈನ್ ಬೈ ದಿ ಅನೌನ್ಸ್ಮೆಂಟ್ ಆಫ್ ಇಟ್ಸ್ ಡಿಎ ಹೈಕ್ಸ್ ಬೇಸ್ಡ್ ಆನ್ ದಿ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್. ಹಾಗಾದ್ರೆ ಸ್ಟೇಟ್ ಗೌರ್ಮೆಂಟ್ ಏನಿದೆ ಇದು ಡಿಪೆಂಡ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಕೇಂದ್ರ ಸರ್ಕಾರ ಎಷ್ಟು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ನೀಡುತ್ತೆ ಅಂತ ಮೊದಲು ಅದನ್ನ ಅನಲೈಸ್ ಮಾಡಲಾಗುತ್ತೆ. ಸೊ ಅದಾದ ನಂತರ ನಾವು ಎಷ್ಟು ನೀಡಬೇಕು ಅಂತ ಇವರು ಕಂಪ್ಲೀಟ್ ಆಗಿರುವಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಕರ್ನಾಟಕ ಇವ್ಯಾಲ್ಯೂಯೇಟ್ಸ್ ಇಟ್ಸ್ ಓನ್ ಫೈನಾನ್ಷಿಯಲ್ ಪೊಸಿಷನ್ ಬಿಫೋರ್ ಅಡಾಪ್ಟಿಂಗ್ ಆರ್ ಮಾಡಿಫೈಯಿಂಗ್ ದಿ ಹೈಕ್. State DA rates are strictly tailored to align with the specific Karnataka State Pay Commission scales. ಹಂಗಂದ್ರೆ ಕೇಂದ್ರ ಸರ್ಕಾರ ಎಷ್ಟು ನೀಡುತ್ತೆ ಅಷ್ಟೇ ನೀಡುತ್ತೆ ಅಂತ ಇಲ್ಲ. ರಾಜ್ಯ ಸರ್ಕಾರದ ಒಂದು ಪಾಲಿಸಿ ಕೂಡ ಇರುತ್ತೆ, ಇಷ್ಟು ಹಣವನ್ನ ನಾವು ನೀಡಬೇಕು, ಈ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ಗಳನ್ನ ಮಾಡಬೇಕು ಅಂತ. ಸೊ ಆ ಒಂದು ರೂಲ್ಸ್ ಅನ್ನ ಕೂಡ ಅವರು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನೀಡುತ್ತೆ ಅದು ಇಂಪಾರ್ಟೆಂಟ್ ಆಗಿ ಮ್ಯಾಟರ್ ಆಗುತ್ತೆ. ಬಟ್ ಕೇಂದ್ರ ಸರ್ಕಾರ ನೀಡಿದಷ್ಟು ಕಂಪಲ್ಸರಿಯಾಗಿ ರಾಜ್ಯ ಸರ್ಕಾರ ನೀಡಬೇಕು ಅಂತ ಏನಿಲ್ಲ. ಅದರಲ್ಲಿ ಹೆಚ್ಚು ಕಡಿಮೆ ಕೇಂದ್ರ ಸರ್ಕಾರ ಅಕಾರ್ಡಿಂಗ್ ಟು ದೇರ್ ರೂಲ್ಸ್ ಅವರು ಮಾಡಬಹುದಾಗಿದೆ. ಸೊ ಸಮರಿ ಅಂಡ್ ವಾಟ್ ಟು ಲುಕ್ ಫಾರ್ ಅಂತ ಅಂದ್ರೆ ಬೇಸಿಕಲಿ ಇದರ ಒಂದು ಸಾರಾಂಶ ಮತ್ತು ಮುಂದೆ ನಾವು ಏನ್ ನೋಡಬೇಕಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾತನಾಡೋದಾದ್ರೆ, ದ 3% ಹೈಕ್ ಇಸ್ ಕ್ರೂಷಿಯಲ್ ಮಚ್ ನೀಡೆಡ್ ಫೈನಾನ್ಷಿಯಲ್ ಶೀಲ್ಡ್ ಅಗೇನ್ಸ್ಟ್ ದಿ ಇನ್ಫ್ಲೇಷನ್. ಸೊ 3% ತುಟ್ಟಿ ಭತ್ಯೆ ಹೆಚ್ಚಳ ಏನು ಆಗ್ಬೇಕಾಗಿದೆ ಅದು ತುಂಬಾ ಕ್ರೂಷಿಯಲ್ ಆಗಿರುವಂತದ್ದು ಈ ಒಂದು ಟೈಮ್ ಅಲ್ಲಿ. ಏಮ್ಡ್ ಈ ಒಂದು ತುಟ್ಟಿ ಭತ್ಯೆ ಏನು ಇನ್ಫ್ಲೇಷನ್ ಇದೆ ಅದು ದೇಶದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ದಿನೇ ದಿನೇ. So check your upcoming payslips and bank statements to verify the updated DA component and arrears credit. Subscribe to News Like Kannada for the latest official government orders, pay commission news and detailed salary breakdowns ಅಂತ ಹೇಳಲಾಗ್ತಾ ಇದೆ. ಸೊ ಬೇಸಿಕಲಿ ಏನು ಮುಂದಿನ ದಿನಗಳಲ್ಲಿ ಸಿ.ಎಸ್. ಷಡಕ್ಷರಿ ಅವರು ಕೂಡ ಕಂಪ್ಲೀಟ್ ಆಗಿರುವಂತ ಒಂದು ಏನು ಪ್ರೆಷರ್ ಇದೆ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಆಲ್ರೆಡಿ ಹಾಕ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಕೆಲವು ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೇನೋ ಒಂದು ವಾರದಲ್ಲಿ ಅಂತ ಕೂಡ ನಾವು ಹೇಳ್ಬೋದಾಗಿದೆ ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅನೌನ್ಸ್ಮೆಂಟ್ ಅನ್ನ ಸಿ.ಎಸ್. ಷಡಕ್ಷರಿ ಅವರು ಮಾಡಿಸಲಿದ್ದಾರೆ. ಸೊ ಕೇಂದ್ರ ಸರ್ಕಾರ ಆಲ್ರೆಡಿ ಗ್ರೀನ್ ಸಿಗ್ನಲ್ ತೋರಿಸಿರುವಂತದ್ದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದರ ಒಂದು ಬೆನಿಫಿಟ್ಗಳು ಸದ್ಯದಲ್ಲೇ ಬಂದು ಮುಟ್ಟಲಿದೆ. ಅಧಿಕೃತವಾಗಿರುವಂತಹ ಆದೇಶ ಇನ್ನೇನು ಬರಲಿದೆ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡಿರುವಂತದ್ದು ಯಾವ ರೀತಿಯಾದಂತಹ ಒಂದು ಗಮನಾರ್ಹ ವಿಷಯಗಳು ನಡೀತಾ ಇದೆ, ಯಾವ ರೀತಿಯಾಗಿ ಡಿಎನ ಹೆಚ್ಚಳ ಮಾಡಲಾಗ್ತಾ ಇದೆ, ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಬೇಸಿಕಲಿ ನಾವು ನೋಡಿದ್ದೇವೆ. ಸೊ ವಿಡಿಯೋಗಳನ್ನು ಇಷ್ಟವಾಗಿ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಇಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಏನಿದೆ ಅಪ್ಡೇಟು, ಯಾವ ರೀತಿಯಾದಂತಹ ಒಂದು ನ್ಯೂಸ್ ಬರ್ತಾ ಇದೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ 3% ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಿದೆ ಕಂಪ್ಲೀಟ್ ಆಗಿರುವಂತ ನ್ಯೂಸ್, ಯಾವಾಗ ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ
ಮತ್ತು ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿರುವಂತಹ ಘೋಷಣೆ ಯಾವಾಗ ಆಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಒಂದು ಮಾಹಿತಿಯನ್ನ ತಪ್ಪದೆ ನೋಡಿ. ಓಕೆ, ಆಲ್ರೈಟ್. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರುವಂತದ್ದು ಡಿಕೋಡಿಂಗ್ ದಿ DA. ದಿ ಡೆಫಿನೇಷನ್ ಬೇಸಿಕಲಿ ಏನ್ ಡೆಫಿನೇಷನ್ ಇದೆ, ಅ ಕಾಸ್ಟ್ ಆಫ್ ಲಿವಿಂಗ್ ಅಡ್ಜಸ್ಟ್ಮೆಂಟ್ ಅಲೋವೆನ್ಸ್ ಪೇಡ್ ಟು ದಿ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ಪೆನ್ಷನರ್ಸ್ ಅಂತ ಹೇಳಲಾಗುತ್ತೆ. DA ಅಂದ್ರೆ ಸೊ ಪರ್ಪಸ್ ಏನಿರುತ್ತೆ, ಎಕ್ಸ್ಕ್ಲೂಸಿವ್ಲಿ ಡಿಸೈನ್ ಟು ಹೆಲ್ಪ್ ಫ್ಯಾಮಿಲೀಸ್ ಆಫ್ಸೆಟ್ ದಿ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್ ಅಂಡ್ ರೈಸಿಂಗ್ ಪ್ರೈಸಸ್ ಅಂತ ಹೇಳ್ತೀವಿ. ಸೊ ದೇಶದಲ್ಲಿ ಆಗ್ತಾ ಇರುವಂತಹ ಒಂದು ಏನು ತುಟ್ಟಿ ಭತ್ಯೆ ಇದೆ, ಒಂದು ಬೆಲೆ ಏರಿಕೆ ಏನಿದೆ ಅದನ್ನ ಮ್ಯಾನೇಜ್ ಮಾಡೋದಕ್ಕಾಗಿ ತುಟ್ಟಿ ಭತ್ಯೆಯನ್ನ ನೀಡಲಾಗುತ್ತೆ. ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆಸ್ ಅ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಯುವರ್ ಬೇಸಿಕ್ ಪೇ. ಒಂದು ಬೇಸಿಕ್ ಪೇ ಏನಿರುತ್ತೆ ಅದರ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಗಿ ಯಾವಾಗಲೂ ಇದನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಸೈಕಲ್ ಬಂದ್ಬಿಟ್ಟು ಟಿಪಿಕಲಿ ರಿವ್ಯೂಡ್ ಅಂಡ್ ರಿವೈಸ್ಡ್ ಟ್ವೈಸ್ ಅ ಇಯರ್ ಬೈ ದಿ ಗೌರ್ಮೆಂಟ್. ಒಂದು ವರ್ಷದಲ್ಲಿ 2 ಬಾರಿ ಈ ಒಂದು ತುಟ್ಟಿ ಭತ್ಯೆಯನ್ನ ಏರಿಕೆ ಮಾಡಲಾಗುತ್ತೆ. ಸೊ ದ ಲೇಟೆಸ್ಟ್ ಎಷ್ಟು ಹೆಚ್ಚಳ ಆಗಲಿದೆ, ಲೇಟೆಸ್ಟ್ 3% ಬೂಸ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ದ ಅನೌನ್ಸ್ಮೆಂಟ್, ದಿ ಗೌರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ಅ 3% increase in the DRS allowance. The shift, this 3% is added to the existing DA rate, increasing the total multiplier applied to the salaries ಅಂತ ಹೇಳಲಾಗುತ್ತೆ. So this hikes the applies uniformly across all eligible state pay scales. The goal is to ensure the real income of the government workers does not drop as the cost of living goes up. ಅಂದ್ರೆ ಬೆಲೆ ಏರಿಕೆ ಆದಂತೆ ಸರ್ಕಾರಿ ನೌಕರರಿಗೆ ಆರ್ಥಿಕ ಸಂಕಷ್ಟ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಎಲಿಜಿಬಲ್ ಬೆನಿಫಿಷರೀಸ್ ಇನ್ ಕರ್ನಾಟಕ ಅಂತ ಹೇಳಲಾಗುತ್ತೆ. ಸೊ ಯಾರೆಲ್ಲರಿಗೂ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಆಕ್ಟಿವ್ ವರ್ಕರ್ಸ್ ಅಕ್ರಾಸ್ ಆಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್. ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲಾ ಸರ್ಕಾರಿ ನೌಕರರು ಇದಕ್ಕೆ ಎಲಿಜಿಬಲ್ ಆಗಿರುತ್ತಾರೆ. ಆಕ್ಟಿವ್ ವರ್ಕರ್ಸ್ ಅಕ್ರಾಸ್ ಆಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಅಂತ ಹೇಳಲಾಗುತ್ತೆ. ಪೆನ್ಷನರ್ಸ್ ಇದರಲ್ಲಿ ಅಪ್ಲೈ ಆಗ್ತಾರ ಅಂದ್ರೆ ಎಸ್, ರಿಟೈರ್ಡ್ ಪೆನ್ಷನರ್ಸ್ ರಿಸೀವಿಂಗ್ ದಿ ಡಿಯರೆನ್ಸ್ ರಿಲೀಫ್, DR ಏನ್ ಪಡಿತಾ ಇರ್ತಾರೆ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿರುವಂತಹ ಒಂದು ಮಾಹಿತಿಯನ್ನ ನೀಡಲಾಗುತ್ತೆ. ಸೊ ಇದಾದ್ಮೇಲೆ ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಟೀಚರ್ಸ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ದಿ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಲೋಕಲ್ ಬಾಡೀಸ್, ಎಲಿಜಿಬಲ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಜಿಲ್ಲಾ ಪಂಚಾಯತ್ಸ್ ಅಂಡ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅವರು ಕೂಡ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಟೈಮ್ ಲೈನ್ಸ್ ಅಂಡ್ ಪೇಔಟ್ಸ್, ಹಾಗಾದ್ರೆ ಈ ಒಂದು ತುಟ್ಟಿ ಭತ್ಯೆ ಆಗುತ್ತೆ ಏನಾದ್ರೂ ಸರಿ, ಬಟ್ ಯಾವಾಗ ಆಗುತ್ತೆ ಮತ್ತು ಎಷ್ಟು ಹಣ ಸರ್ಕಾರಿ ನೌಕರರ ಒಂದು ಖಾತೆಗೆ ಸೇರಲಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು, ಅದನ್ನು ಕೂಡ ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಹೇಳಲಾಗುತ್ತೆ. DA ಹೈಕ್ಸ್ ಆರ್ ಯೂಶುವಲಿ ಇಂಪ್ಲಿಮೆಂಟೆಡ್ ಫ್ರಮ್ ಅ ಪಾಸ್ಟ್ ಡೇಟ್, ಎಕ್ಸಾಂಪಲ್ January 1st ಆರ್ July 1st ಅಂತ. ಸೊ ಅಂದ್ರೆ ಬೇಸಿಕಲಿ ತುಟ್ಟಿ ಭತ್ಯೆಯನ್ನ ಪೂರ್ವಾನ್ವಯವಾಗಿ ಅಪ್ಲೈ ಮಾಡಲಾಗುತ್ತೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದಾಗಿ ಮೊದಲು ಜನವರಿ 2025ರಲ್ಲಿ ಮೊಟ್ಟ ಮೊದಲನೇ ಒಂದು ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಬೇಕಾಗುತ್ತೆ. ಸೊ ಜನವರಿ 1, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ಗೆ 6 ತಿಂಗಳು ಕಂಪ್ಲೀಟ್ ಆಯ್ತು. ಹಾಗಾಗಿ ಜುಲೈ 1ಗೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳವನ್ನ ಮಾಡಬೇಕಾಗುತ್ತೆ. ಸೊ ಇವಾಗ ಜುಲೈ 1 ಇಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಮತ್ತೆ ನೆಕ್ಸ್ಟ್ 6 ತಿಂಗಳು ಕಂಪ್ಲೀಟ್ ಆಗೋದ್ರಿಂದಾಗಿ ಇನ್ನೊಂದು ತುಟ್ಟಿ ಭತ್ಯೆಯನ್ನ ಮತ್ತೆ ನೆಕ್ಸ್ಟ್ ಜುಲೈನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತದ್ದು. ಅದು ಜುಲೈನ ತುಟ್ಟಿ ಭತ್ಯೆ ಬಂದ್ಬಿಟ್ಟು ಜನವರಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಜನವರಿ 2026ರಲ್ಲಿ ಒಂದು ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಬೇಕಾಗಿತ್ತು, ಬಟ್ ಸರ್ಕಾರ ಅದರಲ್ಲಿ ಡಿಲೇ ಮಾಡಿರೋದ್ರಿಂದಾಗಿ ಇದು ಇಲ್ಲಿವರೆಗೂ ಕೂಡ ಬಂದಿದೆ. ಆಲ್ರೈಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ದಿ ಅರಿಯರ್ಸ್. ಹಾಗಾದ್ರೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳ ಒಂದು ಹಣ ಏನ್ ಬರಬೇಕಾಗಿದೆ ನಮಗೆ, ಸೊ ಅದನ್ನ ಮುಟ್ಟುಗೋಲು ಹಾಕಲಾಗುತ್ತಾ ಅಥವಾ ಹೆಂಗೆ ಅಂತ ಕೂಡ ಎಲ್ಲರಿಗೂ ಪ್ರಶ್ನೆ ಇರುತ್ತೆ. ಬಟ್ ಡೋಂಟ್ ವರಿ, ಅದನ್ನ ಮುಟ್ಟುಗೋಲು ಹಾಕಲಾಗುವುದಿಲ್ಲ. ಆ ಒಂದು ಹಣ ಸರ್ಕಾರಿ ನೌಕರರಿಗೆ ಬಂದೇ ಬರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅರಿಯರ್ಸ್ ರೂಪದಲ್ಲಿ ಅದನ್ನ ರಿಲೀಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅರಿಯರ್ಸ್, you will be paid the accommodated difference from the effective date up to the current payout month ಅಂತ ಹೇಳಲಾಗುತ್ತೆ. ಸೊ ಏನು
ಆಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಾಗಿರುವಂತ ಡೇಟ್ ಇತ್ತು, ಅಲ್ಲಿಂದ ಯಾವಾಗ ಇಂಪ್ಲಿಮೆಂಟ್ ಆಗಿದೆ ಆ ಡೇಟ್ ನವರೆಗೆ ಹಣವನ್ನ ಸರ್ಕಾರಿ ನೌಕರರ ಖಾತೆಗೆ ಅರಿಯರ್ಸ್ ರೂಪದಲ್ಲಿ ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಡಿಸ್ಬರ್ಸ್ಮೆಂಟ್ ಯಾವಾಗ ಆಗುತ್ತೆ? ಅರಿಯರ್ಸ್ ಆರ್ ಟಿಪಿಕಲಿ ಕ್ರೆಡಿಟೆಡ್ ಡೈರೆಕ್ಟ್ಲಿ ಇಂಟು ದಿ ಎಂಪ್ಲಾಯ್ ಸ್ಯಾಲರಿ ಬ್ಯಾಂಕ್ ಅಕೌಂಟ್ ಆರ್ ಡೆಪಾಸಿಟೆಡ್ ಇಂಟು ದೇರ್ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಲಾಗುತ್ತೆ. ಸೊ ಬೇಸಿಕಲಿ ಸ್ಯಾಲರಿ ಅಕೌಂಟ್ ಅಲ್ಲಿ ಅದನ್ನ ಡೈರೆಕ್ಟ್ ಆಗಿ ಕ್ರೆಡಿಟ್ ಮಾಡುವಂತ ಒಂದು ವ್ಯವಸ್ಥೆ ಮೊದಲಿನಿಂದಲೂ ಕೂಡ ಬಂದಿರುವಂತದ್ದು ನಾವು ನೋಡಿದ್ದೀವಿ. ಸೊ ಇದರ ಹಿಂದೆ ಇರುವಂತ ಮ್ಯಾಥ್ ಅನ್ನ ನಾವು ಒಮ್ಮೆ ನೋಡೋದಾದ್ರೆ, ಅಂದ್ರೆ ಎಷ್ಟು ಹೆಚ್ಚಳ ಆಗುತ್ತೆ ನಿಮಗೆ ಅಂತ ನೀವು ನೋಡೋದಾದ್ರೆ, ಇಲ್ಲಿದೆ ಒಂದು ಕ್ಲಿಯರ್ ಆಗಿರುವಂತ ಒಂದು ಕ್ಯಾಲ್ಕುಲೇಷನ್. ಸೊ ನೀವು ನೋಡ್ತಾ ಇರುವಂತದ್ದು ಇಲ್ಲಿ. ಸೊ ಬೇಸಿಕಲಿ ತುಟ್ಟಿ ಭತ್ಯೆ ಹೆಚ್ಚಳದಿಂದಾಗಿ, ಅಂದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಆಗ್ಬೇಕಾಗಿರುವಂತ ಒಂದು 3% ಡಿ ಎ ಹೈಕ್ ಏನಿದೆ, ಆ ಒಂದು ಡಿ ಎ ಹೈಕ್ ನ ಪರಿಣಾಮ, ಸೊ ಬೇಸಿಕಲಿ ಆ ಒಂದು ಡಿ ಹೈಕ್ ನ ಪರಿಣಾಮ 3% ತುಟ್ಟಿ ಭತ್ಯೆ ಹೆಚ್ಚಳ ಆದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹಣ ಹೆಚ್ಚಳ ಆಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸ್ಲೈಡ್ ಅಲ್ಲಿ ನಾವು ನೋಡಬಹುದು. ದಿ ಫಾರ್ಮುಲಾ ಅಡಿಷನಲ್ ಡಿ ಎ ಅಮೌಂಟ್ ಇಸ್ ಈಕ್ವಲ್ ಟು ಬೇಸಿಕ್ ಪೇ ಇಂಟು 3% ಅಂತ ಹೇಳಲಾಗುತ್ತೆ. ಬೇಸಿಕ್ ಪೇ ಇಂಟು 3% ಅಂತ ಹೇಳ್ತಾರೆ. ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು, ಇಫ್ ಯುವರ್ ಬೇಸಿಕ್ ಪೇ ಇಸ್ RS 40,000 ದೆನ್ ಮಂತ್ಲಿ ಇನ್ಕ್ರೀಸ್ ವಿಲ್ ಬಿ, ನಿಮ್ಮ ಒಂದು ಸಂಬಳ ಬೇಸಿಕ್ ಸಂಬಳ 40,000 ರೂಪಾಯಿ ಆಗಿದ್ದರೆ ನಿಮ್ಮ ಒಂದು ತಿಂಗಳಿನಲ್ಲಿ ಎಷ್ಟು ಅಮೌಂಟ್ ಹೆಚ್ಚಾಗುತ್ತೆ ಅಂತ ನೋಡೋದಾದ್ರೆ 40,000 ಇಂಟು 3% ಅಂತ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು 12,000 ಎಕ್ಸ್ಟ್ರಾ, 1200 ಎಕ್ಸ್ಟ್ರಾ ಪರ್ ಮಂತ್ ಅಂತ. ಏನಕ್ಕಂದ್ರೆ 3% ಅಂದ್ರೆ 3/100, 2 ಕ್ಯಾನ್ಸಲ್ ಆದ್ರೆ 400 ಇಂಟು 3, 4 12. ಸೊ ಬೇಸಿಕಲಿ 1200 ರೂಪಾಯಿ ಇಲ್ಲಿ ನಿಮಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಇದು ನಿಮ್ ಬೇಸಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಬೇಸಿಕ್ ಇದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಹೆಚ್ಚಳ ಆಗುತ್ತೆ, ಬೇಸಿಕ್ ಕಡಿಮೆ ಇದ್ರೆ ಕಡಿಮೆ ಹೆಚ್ಚಳ ಆಗುತ್ತೆ. ಸೊ ಆನ್ಯುವಲ್ ಬೆನಿಫಿಟ್ ಹಂಗಂದ್ರೆ ಒಂದು ವರ್ಷಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಇದರಿಂದ, 1200 ರೂಪಾಯಿ ಇಂಟು 12 ವಿಚ್ ಇಸ್ ಈಕ್ವಲ್ ಟು 14,400 ರೂಪಾಯಿ ಒಂದು ವರ್ಷಕ್ಕೆ ನಿಮ್ಮ ಒಂದು ಸಂಬಳದಲ್ಲಿ ಹೆಚ್ಚಳ ಆಗ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ನೋಟ್ HRA and TI are calculated separately and are not affected by this specific DA percentage bump ಅಂತ. ಸೊ ಬೇಸಿಕಲಿ HRA ಮತ್ತು ಟ್ರಾವೆಲ್ ಅಲವೆನ್ಸಸ್ ಅನ್ನ ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ, ಅದು ಈ ಒಂದು ಡಿ ಎ ಮೇಲೆ ಯಾವುದೇ ರೀತಿಯಾಗಿ ಡಿಪೆಂಡ್ ಆಗಿರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ಕ್ಲಿಯರ್ ಆಗಿ ನೀಡಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವಾಟ್ ಇಟ್ ಮೀನ್ಸ್ ಫಾರ್ ದಿ ರಿಟೈರೀಸ್. ಸೊ ಪಿಂಚಣಿದಾರರಿಗೆ ಇದರಿಂದ ಯಾವ ರೀತಿಯಾದಂತ ಲಾಭ ಆಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ವಾಟ್ ಇಟ್ ಮೀನ್ಸ್ ಫಾರ್ ದಿ ರಿಟೈರೀಸ್ ಅಂತ. ಸೊ ಪಿಂಚಣಿದಾರರಿಗೆ ಇದರಿಂದ ಏನು ಲಾಭ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಪ್ಯಾರಲಲ್ ಹೈಕ್ ಪೆನ್ಷನರ್ಸ್ ರಿಸೀವ್ಸ್ ಅ 3% increase in the dearance relief DR, perfectly mirroring the active employees. ಸೊ ಯಾವ ರೀತಿಯಾಗಿ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ, ಅದೇ ರೀತಿಯಾದಂತಹ ಎಕ್ಸಾಕ್ಟ್ ಆಗಿರುವಂತಹ ಲಾಭ ಪಿಂಚಣಿದಾರರಿಗೂ ಕೂಡ ಆಗಲಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಕರೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ನೌಕರರಿಗೆ 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಆದ್ರೆ, ರಿಟೈರ್ಡ್ ಆಗಿರುವಂತಹ ಮತ್ತು ಫ್ಯಾಮಿಲಿ ಪೆನ್ಷನ್ ಪಡಿತಿರುವಂತಹ ಒಂದು ಪಿಂಚಣಿದಾರರಿಗೂ ಕೂಡ 3% ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ. ಅದನ್ನ DR ಅಂತ ಕರಿತೀವಿ, ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ. ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ನೌಕರರಿಗೆ ಅದನ್ನ DA ಅಂತ ಕರಿತೀವಿ. ಬಟ್ ಇದರಲ್ಲಿ ಹಣ ಏನು ವಿಷಯ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೀನಮೇಷ ಇರೋದಿಲ್ಲ. ಎಷ್ಟು ಪ್ರೆಸೆಂಟ್ ಆಗಿರುವಂತಹ ಸರ್ಕಾರಿ ನೌಕರಿಗೆ ಸಿಗುತ್ತೆ ಅಷ್ಟೇ ರೀತಿಯಾದಂತಹ ಅಮೌಂಟ್ ಪೆನ್ಷನ್ಸ್ ಕೂಡ ಸಿಗುವಂತದ್ದು. ensures that retired civil servants can maintain their purchasing power. The treasury and pension disbursing banks automatically calculate and credit the revised pension and arrears. ಇವರಿಗೂ ಕೂಡ ಅರಿಯರ್ಸ್ ಅನ್ನ ನೀಡಲಾಗುತ್ತೆ. ಸೊ ಪೆನ್ಷನರ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಆಟೋಮೆಟಿಕ್ ಆಗಿ ಈ ಒಂದು ಹಣವನ್ನ ಕ್ಯಾಲ್ಕುಲೇಟ್ ಮಾಡಿ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ಖಾತೆಗೆ ನೀಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಹಾಗಾಗಿ 3% ತುಟ್ಟಿ ಭತ್ಯೆ ಹೆಚ್ಚಳ ಏನಿದೆ ಅದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೂ ಕೂಡ ಅಪ್ಲೈ ಆಗುತ್ತೆ ಮತ್ತು ರಿಟೈರ್ಡ್ ಆಗಿರುವಂತಹ ಒಂದು ಎಂಪ್ಲಾಯೀಸ್ಗೆ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುವಂತದ್ದು ಇಲ್ಲಿ ಖಚಿತವಾಗಿದೆ. ಓಕೆ, ಸೊ ನೆಕ್ಸ್ಟ್ ವಿಷಯವನ್ನ ನೋಡೋದಾದ್ರೆ ದ ಕಾಸ್ಟ್ ಟು ಎಕ್ಸ್ಚೇಂಜರ್ ಅಂತ ಹೇಳಲಾಗುತ್ತೆ. ಸೊ ಸ್ಟೇಟ್ ಬಜೆಟ್ a 3% hike translates to thousands of crores in the additional income expenditure for the Karnataka government.
demonstrates the state's prioritization of workforce welfare despite the tight budgetary allocations. The extra money in the pockets of lakhs of employees stimulates the local business and boost the state economy. So basically ಇದರಿಂದಾಗಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ಖರ್ಚು ಆಗಲಿದೆ, ಬಟ್ ದಟ್ಸ್ ಫೈನ್. ಏನಕ್ಕಂದ್ರೆ ಸರ್ಕಾರ ಬೇಸಿಕಲಿ ಟ್ಯಾಕ್ಸ್ ಅನ್ನು ಕೂಡ ಅಷ್ಟು ಕಲೆಕ್ಟ್ ಮಾಡ್ತಾ ಇರುತ್ತೆ. ಹೌ ದ ರೇಟ್ಸ್ ಕಂಪೇರ್, ರೇಟ್ಸ್ ಗಳು ಯಾವ ರೀತಿಯಾಗಿ ಕಂಪೇರ್ ಆಗುತ್ತೆ ಅಂತ. ದಿ ಬೆಂಚ್ಮಾರ್ಕ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸೆಟ್ಸ್ ಅ ಬೇಸ್ ಲೈನ್ ಬೈ ದಿ ಅನೌನ್ಸ್ಮೆಂಟ್ ಆಫ್ ಇಟ್ಸ್ ಡಿಎ ಹೈಕ್ಸ್ ಬೇಸ್ಡ್ ಆನ್ ದಿ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಹಾಗಾದ್ರೆ ಸ್ಟೇಟ್ ಗೌರ್ಮೆಂಟ್ ಏನಿದೆ ಇದು ಡಿಪೆಂಡ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಕೇಂದ್ರ ಸರ್ಕಾರ ಎಷ್ಟು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ನೀಡುತ್ತೆ ಅಂತ ಮೊದಲು ಅದನ್ನ ಅನಲೈಸ್ ಮಾಡಲಾಗುತ್ತೆ. ಸೊ ಅದಾದ ನಂತರ ನಾವು ಎಷ್ಟು ನೀಡಬೇಕು ಅಂತ ಇವರು ಕಂಪ್ಲೀಟ್ ಆಗಿರುವಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಕರ್ನಾಟಕ ಇವ್ಯಾಲ್ಯೂಯೇಟ್ಸ್ ಇಟ್ಸ್ ಓನ್ ಫೈನಾನ್ಷಿಯಲ್ ಪೊಸಿಷನ್ ಬಿಫೋರ್ ಅಡಾಪ್ಟಿಂಗ್ ಆರ್ ಮಾಡಿಫೈಂಗ್